ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೀಗ ಸುಬ್ರಹ್ಮಣ್ಯದಲ್ಲಿದ್ದೀನಿ. ಸುಬ್ರಹ್ಮಣ್ಯದಿಂದ ಏರ್ಪೋರ್ಟ್ ಡ್ರಾಪ್ ಮಾಡಬೇಕು. ಏರ್ಪೋರ್ಟ್ ಡ್ರಾಪು ಆದಮೇಲೆ ಮತ್ತೆ ಮುಗೀತು, ಮನೆಗೆ ಹೋಗೋದೆ. ಈಗ ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ 3 ದಿನದಿಂದನೇ ಬಿಟ್ಟು ಹೋಗಿದ್ದೆ ಅವ್ರನ್ನ. ಈಗ ಪಿಕಪಿಗೆ ಬಂದಿದ್ದೀನಿ. ಆದಿ ಸುಬ್ರಹ್ಮಣ್ಯ ಹತ್ರ ಇವರು ರೂಮ್ ಮಾಡಿದ್ದಾರೆ ಕಸ್ಟಮರು. ಹಾಗೆ ಈಗ ನಾನು ಇಲ್ಲೇ ಇದ್ದೀನಿ, ಆದಿ ಸುಬ್ರಹ್ಮಣ್ಯ ಹತ್ರ ಇದ್ದೀನಿ. ಅದೇ ರೈಟ್ ಸೈಡ್ ಕಾಣೋದೇ ಆದಿ ಸುಬ್ರಹ್ಮಣ್ಯ ಟೆಂಪಲು. ಅದೇ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಬಂದು ಓಲ್ಡ್ ಟೆಂಪಲು. ನಾಗ ಪೂಜೆ ಮಾಡೋದು ಅಲ್ಲೇ ರೈಟ್ ಸೈಡ್ ಇದೆ. ಅದನ್ನು ಬೆಳಿಗ್ಗೆ ಹೊತ್ತು 2 ದಿನ ಇರ್ತದೆ ಅದು ಪೂಜೆ. ಒಂದಿನ ಫುಲ್ಲಿ, ಒಂದಿನ ಮಧ್ಯಾಹ್ನ ತನಕ ಆಗ್ತದೆ. ಆಮೇಲೆ ನಮ್ಮ ಕಸ್ಟಮರ್ದು ಲಾಡ್ಜ್ ಬಂದು ಇದೆ, ಹೋಟ್ಲು ಬಂದು ಇದರಲ್ಲೇ ಉಳ್ಕೊಂಡಿದ್ದಾರೆ. ಮೊನ್ನೆ ಇದರಲ್ಲೇ ಬಿಟ್ಟು ಹೋಗಿದ್ದೀನಿ. ಈಗ ಫೋನ್ ಮಾಡಿದ್ದೆ, 3 ಗಂಟೆಗೆ ಹೊರಡೋಣ ಅಂತ ಹೇಳಿದ್ದಾರೆ. ಹಾಗೆ ನಾನೀಗ ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಕಸ್ಟಮರ್ನ. ಈಗ ಬಂದ ಕೂಡಲೇ ಹೊರಡೋದೆ ಫ್ರೆಂಡ್ಸ್. ನಿನ್ನೆಲ್ಲ ಮೊನ್ನೆ ಫುಲ್ ವಾಶ್ ಮಾಡಿಸಿದ್ದೀನಿ, ಎಲ್ಲ ಫುಲ್ ಒಳಗಡೆ ಎಲ್ಲ ಹಾಗೆಲ್ಲ ನೀಟಾಗಿದೆ, ಕ್ಲೀನಾಗಿ ನೋಡಿ. ಮ್ಯಾಟ್ಗಳೆಲ್ಲ ಪಳ ಅಂತ ಇದೆ. ಮೊನ್ನೆ ನೀಟಾಗಿ ವಾಶ್ ಮಾಡಿಸಿದ್ದೀನಿ ಫ್ರೆಂಡ್ಸ್ ಎಲ್ಲನೂ. ಗಾಡಿ ಕ್ಲೀನಾಗಿದ್ರೇ ಖುಷಿ ಫ್ರೆಂಡ್ಸ್ ಓಡ್ಸೋಕ್ಕೆ ಮತ್ತು ನೋಡೋಕ್ಕೂ. ಗಾಡಿ ನೀಟ್ ಇರಬೇಕು. ಗಾಡಿ ನೀಟ್ ಇಲ್ಲ ಅಂದರೆ ಒಂಥರ ಬೋರ್ ಹೊಡಿತೆ ಫ್ರೆಂಡ್ಸ್. ನೋಡಿ ಇಷ್ಟು ಮಟ್ಟಿಗಿದೆ ಗಾಡಿ. ನೋಡೋಣ ಹೊರಗಡೆ. ನೋಡಿ ಫ್ರೆಂಡ್ಸ್, ಅನಗ ವಸತಿ ಗೃಹ ಅಂತೇಳಿದೆ. ಇದು ಉಳ್ಕೊಂಡಿರೋ ಹೋಟ್ಲು. ಈ ಹೋಟ್ಲಲ್ಲಿದ್ದಾರೆ ನನ್ನ ಫ್ರೆಂಡ್ಸು, ನನ್ನ ಕಸ್ಟಮರು. ಇವರು ಬಂದು ಹೈದರಾಬಾದಿನವರು. ಹೈದರಾಬಾದಿಂದ ಬಂದಿದ್ದಾರೆ. ಹೈದರಾಬಾದಿಂದ ಮಂಗಳೂರು ಏರ್ಪೋರ್ಟ್ಗೆ ಬಂದಿದ್ದಾರೆ. ಏರ್ಪೋರ್ಟಿಂದ ಈ ಕಡೆ ಕರ್ಕೊಂಡ್ಬಂದಿದ್ದೀನಿ. ಈಗ ಇಲ್ಲಿದ್ದಾರೆ ಫ್ರೆಂಡ್ಸ್. ಇನ್ನೇನು ಬರ್ತೀನಿ ಅಂತ ಫೋನ್ ಮಾಡಿದರು. ಹಾಗೆ ಬಂದು ನಾನು ಕಾಯ್ತಾಯಿದ್ದೀನಿ, ರೆಡಿ ಇದ್ದೀನಿ ಇಲ್ಲಿ. ಇನ್ನು ಇವ್ರು ಬಂದ ಕೂಡಲೇ ಹೊರಡೋದೆ ಮಂಗಳೂರು. ನೋಡಿ ಫ್ರೆಂಡ್ಸ್, ಇದೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ. ಇದೊಂದು ಸಣ್ಣದಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ಗಾರ್ಡನ್ನು ತುಂಬ ಚೆನ್ನಾಗಿದೆ. ಯಾರಾದರೂ ಇಲ್ಲ ಈ ಕಡೆ ಬಂದರೆ ಇಲ್ಲಿ ಉಳ್ಕೋಬೋದು. ತುಂಬ ಚೆನ್ನಾಗಿದೆ, ಹೊಸ್ತಿದೆ ಹೋಟ್ಲು. ಟೆಂಪಲ್ ಕಡೆದೆ, ಟೆಂಪಲ್ಗೆ ಅವ್ರದ್ದು ಹೊಸ ಹೋಟ್ಲು. ರೇಟ್ ನಾರ್ಮಲಾಗಿರುತ್ತೆ, ಅಂತೇನು ಕಾಸ್ಟ್ಲಿ ಇರೋಲ್ಲ, ನಾರ್ಮಲ್ ರೇಟ್ ಇರುತ್ತೆ. ಹೊಸ್ತಲ್ವ, ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ. ನೋಡಿ, ಇದೆ ಅನಗ ವಸತಿ ಗೃಹ. ನಾಗ ಪೂಜೆ ಮಾಡೋರಿಗೆ 2 ದಿನ ಪೂಜೆ ಇರ್ತದೆ ಫ್ರೆಂಡ್ಸ್. ಹಾಗೆ ಅವರಿಗೆ ಇದು ಈಜಾಗುತ್ತೆ. ಇಲ್ಲಿ ಉಳ್ಕೊಂಡ್ರೆ ತುಂಬ ಈಜಾಗುತ್ತೆ. ಯಾಕಂದರೆ ಪೂಜೆ ಇರೋದು ಡೈಲಿ ಬೆಳಿಗ್ಗೆ ಬರಬೇಕು. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಇರುತ್ತೆ ಪೂಜೆ. ನೋಡಿ, ಇದು ಬಂದು ಅವ್ರಿಗೇನು ಪೂಜೆ ಮಾಡ್ತಾರಲ್ಲ ಅವರಿಗೆ ಊಟ ತಿಂಡಿ ಎಲ್ಲ ಇಲ್ಲೇ, ಹೊರಗಡೆ ಎಲ್ಲಿ ತಿನ್ನಂಗಿಲ್ಲ. ಹಾಗೆಲ್ಲ ಇಲ್ಲೇ ಬರಬೇಕು ಇದು. ಆಮೇಲೆ ಇದು ಬಂದು ಪೂಜೆ ಮಾಡುವಂಥ ಜಾಗ, ನಾಗ ಪೂಜೆ ಮಾಡುವಂಥ ಜಾಗ ಒಂದು ಇದು. ಇಲ್ಲಿ ಮೇನ್ ನಾಗ ಪೂಜೆ ನಡೆಯುತ್ತೆ. ಸರ್ಪ ಸಂಸ್ಕಾರದ ಪೂಜೆ ಇಲ್ಲಿ ಮೇನ್ ನಡೆಯೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ಬಂದರೆ ಆಯಿತು. ಸರ್ಪ ಸಂಸ್ಕಾರ ಪೂಜೆ ಇಲ್ಲೇ ನಡೆಯೋದು. ಅದಕ್ಕೆ ಇದು ಎಲ್ಲದಕ್ಕೂ ಹತ್ತಿರ ಅಂದರೆ ಈ ಹೋಟ್ಲಿದ್ರೆ, ಈ ಹೋಟ್ಲಲ್ಲಾದರೆ ಕರೆಕ್ಟ್ ಆಗುತ್ತೆ, ಅನುಕೂಲ ಆಗುತ್ತೆ ಎಲ್ಲದಕ್ಕೂ. ಅನಗ ಅಂತೇಳಿ ಹೋಟ್ಲ್ ಹೆಸರು, ಅನಗ ವಸತಿ ಗೃಹ. ನೋಡಿ, ಇಲ್ಲಿದೆ ನೋಡಿ
ಸರ್ಪ ಸಂಸ್ಕಾರ ಯಾಗಶಾಲೆ ಅಂತಿದೆ. ಇದು ಬಂದು ಇಲ್ಲಿ ಪೂಜೆ ಮೇನ್ ಪೂಜೆ ಆಗೋದು ಇಲ್ಲಿ. ಈಗ ಯಾರಿಲ್ಲ, ಯಾಕಂದರೆ ಮಧ್ಯಾಹ್ನ ಮುಗಿದಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಗೋದು ಪೂಜೆ ಅಲ್ಲ. ಹಾಗಾಗಿ ಪೂಜೆ ಮಾಡೋರು ಇಲ್ಲಿ ಬಂದು ಆಲ್ಟ್ ಆದರೆ ಒಳ್ಳೆಯದು. ಅದೇ ಹೋಟ್ಲು, ಅಲ್ಲಿ ಬೆಳಿಗ್ಗೆ ಊಟ ತಿಂಡಿ ಎಲ್ಲ ಇಲ್ಲಿ ರೈಟ್ ಸೈಡ್ದು. ಇದು ಪೂಜೆದು ಹಿಂದುಗಡೆ ದೇವಸ್ಥಾನ. ಮತ್ತು ಇಲ್ಲೊಂದು ಸಂಜೆ ಹೊತ್ತು ಟೈಮ್ ಪಾಸ್ ಮಾಡೋಕ್ಕೆ ಒಂದು ಒಳ್ಳೆ ಗಾರ್ಡನ್ ಇದೆ. ಗ್ರೀನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೀನಾಗಿದೆ ಗಾರ್ಡನ್ನು, ನೋಡೋಕ್ಕೆ ತುಂಬ ಸುಂದರವಾಗಿದೆ ಫ್ರೆಂಡ್ಸ್. ಯಾರು ನೀವು ಪೂಜೆಗೆ ಬರೋದಾದರೆ ಇಲ್ಲಿ ಬಂದು ಉಳ್ಕೋಬೋದು. ಮತ್ತು ರೇಟು ಹೊರಗಡೆಗಿಂತ ಇಲ್ಲಿ ಕಮ್ಮಿ ಇರುತ್ತೆ, ಯಾಕಂದರೆ ದೇವಸ್ಥಾನ ಕಡೆಯಿಂದ ಇದು ಹೋಟ್ಲು, ಹಾಗಾಗಿ ಇಲ್ಲಿ ಕಮ್ಮಿ ಇರುತ್ತೆ. ನೀವು ಯಾರು ಬಂದರೆ ಇಲ್ಲಿ ಉಳ್ಕೋಬೋದು. ನಾರ್ಮಲ್ ರೇಟು. ಬುಕ್ಕಿಂಗೂ ಇದೆ, ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.